ಮತ್ತೆ ಸುವರ್ಣ ನ್ಯೂಸ್ಗೆ ಸ್ವಾಗತ. ಮೈಸೂರಲ್ಲಿ ಆನೆಗಳ ಹಾವಳಿ ಒಂದಂತೂ ಸ್ಪಷ್ಟವಾಗ್ತಾ ಇಲ್ಲ. ಆನೆಗಳು ನಿಯಂತ್ರಣಕ್ಕೆ ಬಂದಿದೆಯಾ ಇಲ್ಲವೋ ಅನ್ನುವಂಥದ್ದು ಆದರೆ ಅರಿವಳಿಕೆಯನ್ನು ನೀಡಲಾಗಿದೆ. ಆದರೆ ಮತ್ತೊಂದು ಡೌಟ್ಗಳು ಕಾಡ್ತಾ ಇದೆ. ಆನೆ 2 ಇದೆಯಾ 3 ಇದೆಯಾ ಅನ್ನುವಂಥದ್ದು. ಬೆಳಗ್ಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಹೇಳಿದರು ಒಟ್ಟು 4 ಆನೆಗಳು ಬಂದಿತ್ತು, ಆದರೆ 2 ಆನೆಗಳು ವಾಪಸ್ ಹೋಯಿತು ಅನ್ನುವಂಥದ್ದು. ಆದರೆ ಈಗ ಬಂದಿರುವಂತಹ ಒಂದು ಹೊಸ ಸುದ್ದಿ ಏನು ಅಂತಂದರೆ ಮತ್ತೊಂದು ಆನೆ ಕಾಣಿಸಿಕೊಂಡಿದೆ ಅನ್ನುವಂಥದ್ದು. ಯಾವುದೇ ಕನ್ಫ್ಯೂಷನ್ಸ್ ಬೇಡ, ನಮ್ಮ ಪ್ರತಿನಿಧಿ KP ನಾಗರಾಜ್ ಅವರ ಬಳಿಗೆ ಹೋಗೋಣ. ನಾಗರಾಜ್, 3 ಆನೆಗಳ ಬಗ್ಗೆ ಹೇಳಲಾಗ್ತಾ ಇದೆ. ಪ್ರಕಾಶ್, ಯಾವ ರೀತಿಯಾದಂತ ಕನ್ಫ್ಯೂಷನ್ಸ್ ಇಲ್ಲ. ಒಟ್ಟಾರೆ ಮೈಸೂರಿಗೆ ಬೆಳಿಗ್ಗೆ ಬಂದಿದ್ದು 4 ಆನೆಗಳು. ಆ 4 ಆನೆಗಳಲ್ಲಿ 2 ಆನೆಗಳು ಈಗ ಹೊಲಗದ್ದೆಗಳ ಮೂಲಕವಾಗಿ ಹೊರಗಡೆ ಹೊರಟೋಗಿದೆ. ಒಂದು ಆನೆ ಮೈಸೂರಿನ ಬಂಬು ಬಜಾರ್ ರಸ್ತೆಯಲ್ಲಿರುವಂತಹ ಒಂದು ಫಾರ್ಮ್ ಹೌಸ್ ಒಳಗೆ ಸೇರ್ಕೊಂಡಿದೆ. ಅದಕ್ಕೆ ಇನ್ನೂ ಕೂಡ ಅನೆಸ್ಥೇಷಿಯನ್ನ ಕೊಟ್ಟಿಲ್ಲ, ಯಾಕೆಂದ್ರೆ ಅದಕ್ಕೆ ಅನೆಸ್ಥೇಷಿಯಾ ಕೊಡಕ್ಕೆ ಅದು ಇನ್ನೂ ಸಿಗ್ತಾ ಇಲ್ಲ. ಇನ್ನೊಂದು ಆನೆ ಮೈಸೂರಿನ ಕುಕ್ಕರಳ್ಳಿ ಸಮೀಪ ಇರುವಂತಹ ದೋಬಿ ಘಾಟ್ ಒಳಗೆ ಸೇರ್ಕೊಂಡಿದೆ. ಅದಕ್ಕೆ ಅನೆಸ್ಥೇಷಿಯಾ ಕೊಡಲಾಗಿದೆ. ಬಟ್ ಅದು ಅನೆಸ್ಥೇಷಿಯಾ ಇನ್ನು ವರ್ಕ್ ಆಗಿದೆಯೋ ಇಲ್ಲೋ ಅಂತ ಅದು ಗೊತ್ತಾಗ್ತಾ ಇಲ್ಲ, ಯಾಕೆಂದ್ರೆ ಅದು ಸಂಪೂರ್ಣವಾಗಿ ಒಂದು ಪೊದೆಯ ಒಳಗೆ ಸೇರ್ಕೊಂಡಿರೋದ್ರಿಂದ ಅದಕ್ಕೆ ಇನ್ನೂ ಯಾವುದೇ ರೀತಿ ಅಂತ ಗೊತ್ತಾಗ್ತಾ ಇಲ್ಲ. ಒಟ್ಟಾರೆಯಾಗಿ ಮೈಸೂರಿನ ಸಿಟಿಯಲ್ಲಿ ಇನ್ನೂ ಈಗ ಸದ್ಯಕ್ಕೆ 2 ಆನೆಗಳು ಕಾಣಿಸ್ಕೊಂಡಿದ್ದೇವೆ. ಜಯಪ್ರಕಾಶ್, ಹಾಗಾದ್ರೆ JSS ಕಾಲೇಜ್ ಆವರಣಕ್ಕೆ ಬಂದಂತ ಆನೆ ಎಲ್ಲೋಯ್ತು? ಅದೇ ಜಯಪ್ರಕಾಶ್, ಏನು ಮೈಸೂರಿನ ಬಂಬು ಬಜಾರ್ ರಸ್ತೆಯಿಂದ ಏನು ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ಒಬ್ಬ ವ್ಯಕ್ತಿಯನ್ನ ಕೊಂದು ಮೂರರೊಳಗೆ ಗಲಾಟೆ ಮಾಡಿಕೊಂಡು ಮತ್ತೆ ಜೊತೆಗೆ JSS ಹಾಸ್ಟೆಲ್ ಒಳಗೆ ದಾಂಧಲೆ ಮಾಡಿದಂತಹ ಆನೆಯೇ ಮೈಸೂರಿನ ಕುಕ್ಕರಳ್ಳಿ ಸಮೀಪ ಇರುವಂತಹ ದೋಬಿ ಘಾಟ್ ಬಳಿ ಬಂದು ಸೇರ್ಕೊಂಡಿದೆ. ಮೈಸೂರಿನ ಕುಕ್ಕರಳ್ಳಿ ಕೆರೆ ಸಮೀಪದಲ್ಲೇ JSS ವುಮೆನ್ಸ್ ಕಾಲೇಜ್ ಇದೆ. ಹೀಗಾಗಿ ಅದು ಅದೇ ರಸ್ತೆ ಒಳಗೇನೆ ಬಂದು ದೋಬಿ ಘಾಟ್ನ ಬಳಿ ಸೇರ್ಕೊಂಡಿದೆ. ದೋಬಿ ಘಾಟು, ಕುಕ್ಕರಳ್ಳಿ ಕೆರೆ ಮತ್ತು ಮೈಸೂರಿನ JSS ವುಮೆನ್ಸ್ ಕಾಲೇಜ್ ಎರಡೂ ಕೂಡ ಕೆಲವೇ ಅಂತರದಲ್ಲೇ ಇದೆ. ಅಂದ್ರೆ ಒಂದೇ ಸ್ಟ್ರೆಚ್ ಅಲ್ಲಿ ಇರೋದ್ರಿಂದಾಗಿ ಅದೇ ಆನೆ ಬಂದು ಸೇರ್ಕೊಂಡಿದೆ. ಹೀಗಾಗಿ ಸದ್ಯದ ಮಟ್ಟಿಗೆ ಹೇಳೋದಾದ್ರೆ ಯಾರು ಕೂಡ ಅದರ ಹತ್ತಿರಕ್ಕೆ ಹೋಗುವಂತ ಪ್ರಯತ್ನಗಳನ್ನ ಮಾಡ್ತಾ ಇಲ್ಲ. ಯಾಕಂದ್ರೆ ದೊಡ್ಡ ಮಟ್ಟದ ಇದು ಪೊದೆ ಇದೆ, ಅದ್ರ ಒಳಗೆ ಅದಿದೆ, ಅದು ನಿಶ್ಚಯವಾಗಿ ಬಿದ್ದಿದೆಯೋ ಇಲ್ಲೋ ಅನ್ನೋದು ಕೂಡ ಕನ್ಫರ್ಮ್ ಆಗ್ತಾ ಇಲ್ಲ. ಸದ್ಯದಕ್ಕೆ ಇನ್ನೂ ಕೂಡ ಅನಸ್ಟೇಷನ್ ಇದಕ್ಕೆ ಮಾತ್ರ ನೀಡಲಾಗಿದೆ. ಇನ್ನು ಬಂಬು ಬಜಾರ್ ಫಾರ್ಮ್ ಹೌಸ್ ಒಳಗೆ ಸೇರ್ಕೊಂಡಿರುವಂತಹ ಆನೆಗೆ ಈ ಕ್ಷಣದಲ್ಲೂ ಕೂಡ ಅನಸ್ಟೇಷನ್ ಕೊಡಕ್ಕೆ ಆಗ್ತಾ ಇಲ್ಲ. ಜಯಪ್ರಕಾಶ್, ಓಕೆ, ವೆರಿ ಗುಡ್, ಥ್ಯಾಂಕ್ ಯು ವೆರಿ ಮಚ್. ಭಾಳ ಕ್ಲಿಯರ್ ಒಂದು ಪಿಕ್ಚರ್ ಕೊಟ್ಟರೆ ನಾಗರಾಜ್, ನಾವು ಕೂಡ ಅದನ್ನು ವೀಕ್ಷಕರಿಗೆ ಹೇಳೋದಕ್ಕೆ ಭಾಳ ಸುಲಭವಾಗುತ್ತೆ. ಸೊ ನಾಗರಾಜ್ ಅವರು ಬಹಳ ಕ್ಲಿಯರ್ ಮಾಡಿದ್ದಾರೆ. 4 ಆನೆಗಳು ಒಟ್ಟು ಬಂದಿತ್ತು ಇವತ್ತು ಮೈಸೂರಿಗೆ, ಆದರೆ ಅದರಲ್ಲಿ 2 ಆನೆಗಳು ವಾಪಸ್ ಹೊರಟೋಯ್ತು. ಆದರೆ ಈಗ 2 ಆನೆಗಳು ಎಲ್ಲೆಲ್ಲಿ ಇದೆ ಅನ್ನುವಂಥದ್ದು. ಒಂದು ಕುಕ್ಕರಳ್ಳಿ ಕೆರೆ ಬಳಿ ಇರುವಂಥ ಡೋಬಿ ಘಾಟ್ನಲ್ಲಿ ಆ ಪೊದೆಗಳ ಒಳಗೆ ಸೇರಿಕೊಂಡಿದೆ, ಅದಕ್ಕೆ ಇಂಜೆಕ್ಷನ್ ನೀಡಲಾಗಿದೆ. ಸೊ ಹಾಗಾಗಿ ಅದು ಪ್ರಜ್ಞೆ ತಪ್ಪಿ ಬಿದ್ದಿದೆಯಾ ಇಲ್ವಾ ಅನ್ನೋದು ಮಾತ್ರ ಕನ್ಫರ್ಮ್ ಆಗಬೇಕಾಗಿದೆ. ಎರಡನೇದು ಈಗ ಬಂಬು ಬಜಾರ್ ಬಳಿ ಒಂದು ಆನೆ ಇದೆ. ಆ ಬಂಬು ಬಜಾರ್ ಬಳಿ ಇರುವಂಥ ಆನೆಗೆ ಇನ್ನೂ ನಿಯಂತ್ರಣಕ್ಕೆ ಬಂದಿಲ್ಲ. ಸೊ ಹಾಗಾಗಿ 2 ಆನೆಗಳು ಎಲ್ಲೆಲ್ಲಿದೆ ಅನ್ನೋದನ್ನು ಬಹಳ ಕ್ಲಿಯರಾಗಿ ಹೇಳಿದ್ದೀವಿ. ಇಲ್ಲ DC ಈಗ ಮೈಸೂರು DCP ಬಸವರಾಜ್ ಮಾಲಗತ್ತಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾಲಗತ್ತಿ ಅವರೇ, ಈ ಒಂದು ಕಾರ್ಯಾಚರಣೆ ಎಲ್ಲಿ ತನಕ ಬಂತು? ಈಗ ಇಲ್ಲಿ ಕುಕ್ಕರಳ್ಳಿ ಕೆರೆ ಪಕ್ಕದಲ್ಲಿ ಒಂದು ದೋಬಿ ಘಾಟ್ ಇದೆ. ದೋಬಿ ಘಾಟದ ಪಕ್ಕದಲ್ಲಿ ಒಂದು ಆನೆ ಮರೆ ನಿಂತಿದೆ. ಅದು 4ನೇ ಡೋಸ್ ಕೊಟ್ಟಿದ್ದಾರೆ. ಈಗೇನು ಸಮಸ್ಯೆ ಇಲ್ಲ, ತನ್ನ ಪಡಿ ತಾನು ನಿಂತಿದೆ. ಇನ್ನೊಂದು ಡೋಸ್ ಕೊಟ್ರೆ ಅದು ಕೆಳಗೆ ಬೀಳುವಂತ ಪರಿಸ್ಥಿತಿ ಇದೆ. ಜನ ಎಲ್ಲ ಸೇರಿದ್ದಾರೆ, ಕಂಟ್ರೋಲ್ ಮಾಡ್ತಾ ಇದೀವಿ. ಯಾವುದೇ ಅನಾಹುತ ಸಂಭವಿಸುವಂತ ಘಟನೆ ಆಯ್ತು. ಓಕೆ, ಬಂಬು ಬಜಾರ್ದು ಏನಾಯ್ತು ಮಾಲಗತ್ತಿ ಅವರೇ? ಬಂಬು ಹೋಗಿದೆ, ಊರೊಳಗೆ ಹೋಗಿದೆ. ಅದು ಹೋಗಿದೆ, ಅದಕ್ಕೆ ಇಂಜೆಕ್ಟ್ ಮಾಡಲಾಗಿದೆ ಹೇಗೆ? ಅಲ್ಲ, ಅದು ನಾಯ್ಡು ಫಾರ್ಮ್ ನಲ್ಲಿ ಇದೆ. ಅದು ಇನ್ನೊಂದು ಆನೆ, ಇದು ಚಿಕ್ಕ ಮರಿ ಇಲ್ಲಿ ಇದೆ ದೋಬಿ ಘಾಟದಲ್ಲಿ. ಅಲ್ಲ, ಈಗ ದೋಬಿ ಘಾಟಲ್ಲಿ ಇರೋದಕ್ಕೆ ಇಂಜೆಕ್ಟ್ ಮಾಡಲಾಗಿದೆ, ಅದು ಆ ಪೊದೆ ಒಳಗೆ ಹೋಗಿದೆ. ಯಾವುದೇ ಕ್ಷಣದಲ್ಲಿ ಅದು ಪ್ರಜ್ಞೆ ತಪ್ಪಿ ಬೀಳ್ಬೋದು. ಓಕೆ, ಅದು ಪ್ರಜ್ಞೆ ಹೋಗ್ತಾ ಇಲ್ಲ. ಇನ್ನೂ ಒಂದು ಡೋಸ್ ರೆಡಿ ಮಾಡ್ತಾ ಇದೀವಿ, ಅದೊಂದು ಕೊಡ್ಲಿಕ್ಕೆ ಪ್ರಯತ್ನ ನಡೆದಿದೆ. ಸರಿ, ಅದರಿಂದ ಯಾವುದೇ ಅನಾಹುತ ಇಲ್ಲ. ಜನ ಎಲ್ಲ ಪಕ್ಕದಲ್ಲಿ ಎಲ್ಲ ಸೇರಿದ್ದಾರೆ, ಓಡಿಸ್ತಾ ಇದೀವಿ. ಅವರು ಮತ್ತೆ ಬಂದು ನೋಡ್ತಾ ಇದ್ದಾರೆ ಕ್ಯೂರಿಯಾಸಿಟಿಯಿಂದ. ಓಕೆ, ಬಂಬು ಬಜಾರ್ ಅಲ್ಲಿ ಇರುವಂತ ಆನೆಗೆ ಈ ಅನಸ್ತೇಷ ಕೊಡಲಾಗಿದೆಯಾ ಹೇಗೆ? ಅಲ್ಲ, ಬಂಬು ಬಜಾರ್ದಲ್ಲಿ ಇಲ್ಲ ಆನೆ. ಅದು ಬೆಳಗ್ಗೆ ಬೆಳೆಯುತ್ತ ಆನೆ ಈಗವಾಗೇನಿಲ್ಲ ಬಂಬು ಬಜಾರ್ದಲ್ಲಿ. ಈಗ 2 ಆನೆಗಳು ಎಲ್ಲೆಲ್ಲಿದೆ? ಒಂದು ಕುಕ್ಕರಳ್ಳಿ ಕೆರೆ ಬಳಿಯ ಡೋಬಿ ಘಾಟ್, ಇನ್ನೊಂದು ನಾಯ್ಡು ಫಾರ್ಮ್ ದಲ್ಲಿದೆ. ನಾಯ್ಡು ಫಾರ್ಮ್, ಹೌದು. ಸೊ ಇದಕ್ಕೆ ಇದು ಕೊಡಲಾಗಿದೆಯಾ ಹೇಗೆ? ಇದಕ್ಕೆ ಅನಸ್ತೇಷ ಕೊಡಲಾಗಿದೆಯಾ ಹೇಗೆ? ಅಲ್ಲ, ಅದು ನಾನು ಇಲ್ಲಿ ಇದ್ದೇನೆ, ಸಣ್ಣ ಚಿಕ್ಕ ಆನೆ ಜೊತೆಗೆ ಕುಕ್ಕರಳ್ಳಿ ಕೆರೆ ಹತ್ರ ಇದ್ದೇನೆ. ಸರಿ, ಅಲ್ಲಿ DCP ಕ್ರೈಮ್ ಇದ್ದಾರೆ, ಅವ್ರಿಗೆ ನಾಲೆಜ್ ಇದೆ. ಸರಿ. ಈಗ ಓಕೆ ಮಾಲಗತ್ತರ, ಕುಕ್ಕರಳ್ಳಿ ಕೆರೆ ಬಳಿ ಇರುವಂತ ಆನೆಗೆ ಎಷ್ಟು ಡೋಸ್ ಇಂಜೆಕ್ಷನ್ ಕೊಡಲಾಯಿತು? ಈಗ 4 ಕೊಟ್ಟಿದ್ದೇವೆ. ಓಕೆ, 4 ಡೋಸ್ ಕೊಟ್ಟಿದ್ದೇವೆ. ಥ್ಯಾಂಕ್ ಯು ಮಾಲಗತ್ತರ.
DCP ಮಾಲಗತ್ತಿ ಅವರು. ಇವರು ಕುಕ್ಕರಹಳ್ಳಿ ಕೆರೆ ಬಳಿ ಇರುವಂಥ ಆನೆಯ ಬಳಿ ಇದ್ದಾರೆ, ಆ ಆಪರೇಷನಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಹೇಳೋ ಪ್ರಕಾರ 4 ಡೋಸ್ ಇಂಜೆಕ್ಷನ್ ಕೊಡಲಾಗಿದೆ. ಇದು ಮ್ಯಾಕ್ಸಿಮಮ್ ಅಂತ ಅನಿಸುತ್ತೆ. ಸೊ ಈ 4 ಡೋಸಲ್ಲಿ ಅದು ಪ್ರಜ್ಞೆ ತಪ್ಪಿ ಬೀಳಲೇಬೇಕಾಗತ್ತೆ. ಸೊ ಆದರೆ ಅದು ಆ ಪೊದೆ ಒಳಗೆ ಹೋಗಿ ಸೇರಿಕೊಂಡಿದೆ, ಅದು ಏನಾಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಡೌಟ್ ಇದೆ. ಈಗ ಬಂಬು ಬಜಾರ್ ನಾಯ್ಡು ಫಾರ್ಮ್ ಬಳಿ ಇರುವಂಥ ಆನೆ, ಅದರ ಬಗ್ಗೆ ಅದಕ್ಕೆ ಇಂಜೆಕ್ಷನ್ ನೀಡಲಾಗಿದೆಯಾ ಇಲ್ವೋ ಅನ್ನೋದ್ರ ಬಗ್ಗೆ ಕೂಡ ಖಚಿತ ಮಾಹಿತಿಗಳಿಲ್ಲ. ಆದರೆ ಒಂದಂತೂ ನಿಜ, ಕುಕ್ಕರಹಳ್ಳಿ ಕೆರೆ ಬಳಿ ಇರುವಂಥ ಆನೆಗೆ ಅಂದರೆ JSS ವುಮೆನ್ಸ್ ಕಾಲೇಜಿನ ಆವರಣದಲ್ಲಿ ಇರುವಾಗಲೇ ಅದಕ್ಕೆ ಇಂಜೆಕ್ಷನ್ ನೀಡಲಾಗಿತ್ತು. ಅದರಲ್ಲಿ ಪಾಲ್ಗೊಂಡಿದ್ದಂತಹವರು ಕೂಡ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದರು. ಈಗ ನಾಯ್ಡು ಫಾರ್ಮ್ ಬಳಿ ಇರುವಂಥ ಆನೆ ಇದು ಒಂದು ನಿಯಂತ್ರಣಕ್ಕೆ ಬರಬೇಕಾಗಿದೆ. ಅದೊಂದು ನಿಯಂತ್ರಣಕ್ಕೆ ಬಂದರೆ ಖಂಡಿತವಾಗಲೂ ಬೆಳಗ್ಗಿನಿಂದ ದೊಡ್ಡ ತಲೆನೋವಾಗಿ ಏನು ಪರಿಣಮಿಸಿತ್ತು ಈ ಆನೆಗಳು, ಆ ಸಮಸ್ಯೆ ಒಂದು ಪರಿಹಾರ ಆದ ಹಾಗೆ. ಈಗ PVN ಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಇವರು ವನ್ಯಜೀವಿ ತಜ್ಞ, ಜಾಗೃತ ತಜ್ಞರು. ಸರ್, ಈಗ ಆನೆಗಳನ್ನು ಹಿಡಿಯುವಂಥ ಪ್ರಯತ್ನಗಳು ಸಾಗ್ತಾ ಇದೆ, ಸರಿಯಾದ ರೀತಿಯಲ್ಲಿ ಸಾಗ್ತಾ ಇದೆ ಹೇಗೆ? ಹೌದು, 2-3 ವಿಚಾರಗಳು ತುಂಬಾ ಮುಖ್ಯವಾದದ್ದು ಇಲ್ಲಿ. ಮೊದಲನೇದೇನಂದ್ರೆ, ಜನಗಳು ಸರ್ಕಸ್ ಅಲ್ಲಿರೋ ಆನೆಗಳನ್ನ ನೋಡಿ ಆನೆ ಏನು ಮಾಡಲ್ಲ ಅನ್ನೋ ಭಾವನೆಯಿಂದ ಹತ್ತತ್ರಕ್ಕೆ ಹೋಗ್ತಾರೆ. ನೀವು ದೃಶ್ಯಗಳಲ್ಲೂ ನೋಡ್ತಾ ಇದ್ದೀರಾ ಎಷ್ಟು ಹತ್ರ ಹೋಗ್ತಾ ಇದಾರೆ. ಆಕ್ಚುಲ್ ಆಗಿ ಒಂದ್ಸಲಿ ಕಾಡ್ ಬಿಟ್ಟು ಜನಗಳ ಮಧ್ಯೆ ಬಂತು ಅಂತಂದ್ರೆ ಅದೊಂದು ಹೊಸ ವಾತಾವರಣ ಅದಕ್ಕೆ. ಹೀಗಾಗಿ ಅದು ಭಯಂಕರವಾಗಿ ವರ್ತಿಸುತ್ತೆ. ಅದಕ್ಕೆ ಮದ ಬರ್ಲಿ ಬಿಡ್ಲಿ, ಇಷ್ಟೊಂದು ಜನಗಳನ್ನ ನೋಡಿದ ತಕ್ಷಣ ಅದು ನಾರ್ಮಲ್ ಆಗಿ ಬಿಹೇವ್ ಮಾಡಲ್ಲ. ಹಿಂಗಾಗಿ ಜನಗಳನ್ನಾಗ್ಲಿ ಅಥವಾ ಪ್ರಾಣಿಗಳ ಮೇಲಾಗ್ಲಿ ಅಟ್ಯಾಕ್ ಮಾಡ್ತಾ ಇದೆ. ಎರಡನೇ ದುರಂತ ಏನಂದ್ರೆ, ನೋಡಿ, ಈಗ ಅರಣ್ಯ ಸಚಿವರು ಮಾತಾಡಿದ್ದನ್ನ ನಾನು ಕೇಳಿದೆ. ಮೈಸೂರು ಆಕ್ಚುಲಿ ಇಡೀ ಕರ್ನಾಟಕದಲ್ಲಿ ಎಲ್ಲೇ ಏನೇ ಆದ್ರೂ 2 ಕಡೆಯಿಂದ ಡಾಕ್ಟರ್ಗಳು ಬರ್ತಾರೆ. ಒಂದು ಬನ್ನೇರ್ಘಟ್ಟದಿಂದ, ಇಲ್ಲ ಅಂದ್ರೆ ಮೈಸೂರಿನಿಂದ ಡಾಕ್ಟರ್ಗಳು ಬರ್ತಾರೆ ಟ್ರಾಂಕ್ಲೈಸ್ ಮಾಡೋದಕ್ಕೆ ಪ್ರಾಣಿಗಳಿಗೆ. ಇದು ಮೈಸೂರಿನಲ್ಲೇ ಆದ್ರೂ ಘಟನೆ, ಅಲ್ಲಿ ಇವರು ಸುಸಜ್ಜಿತರಾಗಿಲ್ಲ ಅಂತಂದ್ರೆ ನಿಜವಾಗ್ಲೂ ಇಲಾಖೆಗೆ ಇದೊಂದು ಖಂಡನೀಯ. ಇದು ಎಲ್ಲಾ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಗಳಲ್ಲಿ ಇರಲೇಬೇಕು ಅಂತದ್ದು. ಮೈಸೂರಿನಂತ ಪ್ರದೇಶ ಇಡೀ ಕರ್ನಾಟಕದಲ್ಲೇ ಅತಿ ದೊಡ್ಡ ಝೂ ಇರುವಂತ ಪ್ರದೇಶ ಅದು. ಅಲ್ಲೂ ಇವರು ಟ್ರಾಂಕ್ಲೈಸಿಂಗ್ ಗೆ ಅಂದ್ರೆ ಪ್ರಜ್ಞೆ ತಪ್ಪಿಸುವಂತ ವ್ಯವಸ್ಥೆ ಇಟ್ಕೊಂಡಿಲ್ಲ ಅಂತಂದ್ರೆ ಇದೊಂದು ದೊಡ್ಡ ಇಲಾಖೆ ದುರಂತನೇ ಅಂತಾನೆ ಹೇಳ್ಬೋದು. ಆಮೇಲೆ ಆನೆಗೆ ಪ್ರಜ್ಞೆ ತಪ್ಪಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕೆಂದ್ರೆ ತಾವು ಈಗ ನೋಡಿದ್ರಿ 4 ಡಾಟ್ ಹೊಡೆದ್ರು 5 ಡಾಟ್ ಹೊಡೆದ್ರು ಅಂತ ಹೇಳಿ. ಒಂದು ಆನೆಗೆ ಪ್ರಜ್ಞೆ ತಪ್ಪಿಸ್ಬೇಕು ಅಂತಂದ್ರೆ ಆನೆ ತೂಕ, ಆನೆ ವಯಸ್ಸು, ಅದ್ರ ಹೆಲ್ತ್ ಕಂಡೀಷನ್ ಇದನ್ನ ನೋಡ್ಕೊಂಡು ಪ್ರಜ್ಞೆ ತಪ್ಪಿಸ್ಬೇಕಾಗುತ್ತೆ. ಸ್ವಲ್ಪ ಡೋಸೇಜ್ ಕಡಿಮೆ ಆದ್ರೂ ಆನೆ ಪ್ರಜ್ಞೆ ತಪ್ಪಲ್ಲ, ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡುತ್ತೆ. ಓವರ್ ಡೋಸೇಜ್ ಆದ್ರೆ ಸತ್ತೋಗ್ಬಿಡುತ್ತೆ. ಆಮೇಲೆ ಇದು ಆನೆಗಳು ಸಾಮಾನ್ಯ ನೀವು ಮಲಗಿರೋದು ಎಲ್ಲೂ ನೋಡಲ್ಲ ನೋಡಿ. ಮಲಗಿರೋದು ಅಂತಂದ್ರೆ ನಾವು ಬಲಗಡೆನೋ ಎಡಗಡೆನೋ ತಿರುಗಿ ಮಲಗ್ತೀವಲ್ಲ, ಆ ತರ ಪಕ್ಕಕ್ಕೆ ಜರುಗ್ ಮಲಗಲ್ಲ ಇವು. ಯಾಕೆಂದ್ರೆ ರಿಬ್ಸ್ ಇದಾವಲ್ಲ, ಅದ್ರದ್ದು ರಿಬ್ಸ್ ಒಳಗಡೆ ಹೋಗ್ಬಿಡುತ್ತೆ. ಹೀಗಾಗಿ ಆನೆಗೆ ನಾವು ಟ್ರಾಂಕ್ಲೈಸ್ ಮಾಡಿದಾಗ ಬೀಳುತ್ತೆ ಎಲ್ಲಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈ ಕುಕ್ಕರಹಳ್ಳಿ ಕೆರೆ ಒಳಗಡೆ ಹೋಗಿದೆ, ಅಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ ಅಂತಿರೋದು ನಿಜವಾಗ್ಲೂ ಅನಾಹುತಕಾರಿನೇ. ಯಾಕೆಂದ್ರೆ ಅಕಸ್ಮಾತ್ ಅದೇನೆಲ್ಲ ರಿಬ್ಸ್ ಮೇಲೆ ಬಿದ್ದೋಗ್ಬಿಟ್ಟಿತ್ತು ಅಂತಂದ್ರೆ ಅದು ತಕ್ಷಣನೇ ಸಾಯೋ ಪರಿಸ್ಥಿತಿನೂ ಇರುತ್ತೆ. ಇವ್ರು ಓವರ್ ಡೋಸ್ ಕೊಟ್ಟು ಈ ಆತಂಕದಲ್ಲಿ ಓವರ್ ಡೋಸ್ ಕೊಟ್ಟಿದ್ರೆ ಸಾಯೋ ಪರಿಸ್ಥಿತಿನೂ ಇರುತ್ತೆ. ಅದೊಂದು ಮುಂದೆ ದೊಡ್ಡ ಅನಾಹುತನೂ ಆಗ್ಬಹುದು. ಆನೆ ಬಿದ್ದಾದ ನಂತರ ಅದು ಎಲ್ಲಿ ಬಿದ್ದಿದೆ ಅನ್ನೋದು ಮುಖ್ಯ. ಯಾಕೆಂದ್ರೆ ಆನೆಗಳ ಕಿವಿ ನೋಡಿ, ಯಾವಾಗ್ಲೂ ಆನೆ ತಲೆ ತುಂಬಾ ಬೇಗ ಬಿಸಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಆನೆಗಳ ಕಿವಿ ದೇವ್ರು ಮೊದಲೇ ಆ ತರ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಅದು ಫ್ಯಾನ್ ತರ ಅವಾಗ ತಿರುಗಿಸ್ತಲೇ ಇರುತ್ತೆ, ತಲೆನ ತಂಪಾಗಿಡೋದಕ್ಕೆ. ಬಿದ್ದಾಗ ಏನಾಗುತ್ತೆ, ಆನೆ ಪ್ರಜ್ಞೆ ತಪ್ಪಿ ಕಿವಿ ಅಲ್ಲಾಡಲ್ಲ. ಕಿವಿ ಅಲ್ಲಾಡದಲ್ಲೇ ಇದ್ದಾಗ ಆನೆಗೆ ಕಂಟಿನ್ಯೂಸ್ ಆಗಿ ನೀರ್ ಆಗ್ತಾ ಇರ್ಬೇಕು ತಲೆ ಮೇಲೆ, ಅಥವಾ ಏನಾದ್ರು ಹಸಿದು ಒದಿಸಿರ್ಬೇಕು. ಇಲ್ಲಾಂದ್ರೆ ಆನೆ ಮತ್ತೆ ತಲೆ ಬಿಸಿಯಾಗಿ ಸತ್ತೇ ಹೋಗ್ಬಿಡುತ್ತೆ. ಸೊ ಇವೆಲ್ಲಾ ಪ್ರಿಕಾಷನ್ಸ್ ಒಂದು ಆನೆಗೆ ಅಷ್ಟು ಸುಲಭ ಅಲ್ಲ ಜ್ಞಾನ ತಪ್ಪಿಸೋದು. ಇದು ಈಗ ಅಲ್ಲಿ ಕಾರ್ಯಾಚರಣೆ ನಡೀತಾ ಇರೋದು, ತಜ್ಞರಿದ್ದಾರೆ, ಬಹುಶಃ ಅವೆಲ್ಲ ಜಾಗೃತಿ ತಗೊಂಡಿರ್ಬೇಕು. ಆದ್ರೆ ಕುಕ್ಕರಹಳ್ಳಿ ಕೆರೆಗೆ ಹೋಗಿರೋ ಆನೆ ಏನಾಗಿದೆ ಅಂತ ಗೊತ್ತಿಲ್ಲ ಅಂತಿರೋ ನಿಜ ಆನೆ ಬಗ್ಗೆ ಆತಂಕ ಆಗ್ತಿದೆ ನನಗೆ. ಏನಂದ್ರೆ ಒಳಗಡೆ ಆಗಿರೋದು ಅಕಸ್ಮಾತ್ ಇವ್ರು ಯಾರು ಹತ್ರಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ಅದನ್ನ ಮೊದಲನೇದು ರಿಬ್ಸ್ ಎಲ್ಲ ಒಳಗಡೆ ಹೋಗೂ ಸಾಯ್ಬಹುದು, ಅಥವಾ ತಲೆ ಬಿಸಿಯಾಗಿ ರಕ್ತ ಸಂಚಾರಕ್ಕೆ ಹೆಚ್ಚು ಕಡಿಮೆ ಆಗೂ ಸಾಯ್ಬಹುದು ಅದು. ಸೊ ಹೀಗಾಗಿ ತಕ್ಷಣನೇ ಇಲಾಖೆಯವರು ಒಳಗಡೆ ಹೋಗ್ಬೇಕು. ಈಗ ಅವ್ರಿಗೂ ಒಂದು ಆತಂಕ ಇರ್ಬೋದು. ಅದು ಯಾಕೆಂದ್ರೆ ಅದು ಕೂಡ ಗೊಂದಲಕ್ಕೆ ಒಳಗಾಗಿರೋದ್ರಿಂದ ಬಹುಶಃ ಕೆಲವು ವನ್ಯಜೀವಿ ತಜ್ಞರು ಕೂಡ ಅವ್ರ ಜೊತೆ ಇದ್ದಾರೆ. ಸೊ ಹಾಗಾಗಿ ಅಂಥ ತೊಂದರೆಗಳು ಆಗದಿರಲಿ ಅಂತ ನಾವು ಆಶಿಸೋಣ. ಯಾಕಂತಂದರೆ ಆನೆಗಳ ಸಂತತಿ ಖಂಡಿತವಾಗ್ಲೂ ಉಳಿಬೇಕು. ಆದರೆ 8 ವರ್ಷ ವಯಸ್ಸಿನ ಆನೆ ಅಂತ ಹೇಳಲಾಗ್ತಾ ಇದೆ ಮೂರ್ತಿಯವರೇ. 4 ಡೋಸೇಜ್ ಕೂಡ ಕೊಡಲಾಗಿದೆ. ಅದೇ ಡೋಸೇಜ್ ಅವ್ರು ಎಷ್ಟು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಎಷ್ಟು ml ಕೊಟ್ಟಿದ್ದಾರೆ ಅಂತ ಹೇಳಿ. ಆಮೇಲೆ ಸಾಮಾನ್ಯ ಕೊಟ್ಟಿದ್ದು ಅಷ್ಟೂ ಅದಕ್ಕೆ ಹೋಗಿ ಚುಚ್ಚಲ್ಲ. ಒಂದೊಂದ್ಸಲಿ ಏನಾಗುತ್ತೆ, ಆ ಡಾಟ್ ಹೊಡೆದಾಗ ಹೋಗಿ ಚುಚ್ಚಾದ್ಮೇಲೆ ಅದು ಯಾವ ಭಾಗಕ್ಕೆ ಚುಚ್ಚಿತು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಪ್ರಾಣಿಗಳನ್ನ ಇವನು ಗೆಸ್ ಮಾಡಿ ಹೊಡಿಬೇಕಾಗಿದೆ. ಸೊ ಈ ಗೆಸ್ ಮಾಡಿ ಹೊಡೆದಾಗ ಅದು ಸರಿಯಾಗಿ ಡಾಟ್ ಹೋಗ್ದಲ್ಲೇ ಇರ್ಬೋದು, ಹೋದ್ರೂ ಪೂರ್ತಿ ಒಳಗಡೆ ಹೋಗ್ದಲ್ಲೇ ಇರ್ಬೋದು.
ಹೀಗಾಗಿ ತುಂಬಾ ಇದು ರಿಸ್ಕಿ ಕೆಲಸ ಇದೆ. ಆದರೆ ನೀವು ಒಂದು ವಿಚಾರ ಅಂತೂ ಬಹಳ ಒಂದು ಸ್ಪಷ್ಟವಾದಂಥ ವಿಚಾರವನ್ನು ಹೇಳಿದ್ರೆ, ಅದು ಏನಂತಂದರೆ ಇಷ್ಟು ದೊಡ್ಡ ಝೂ ಇರುವಂಥ ಪ್ರದೇಶದಲ್ಲಿ, ಅದೇ ಅರಣ್ಯ ಸಚಿವರು ಹೇಳೋ ಪ್ರಕಾರ ನಾವು ಅಲರ್ಟ್ ಆಗಿರಲಿಲ್ಲ ಅನ್ನೋದನ್ನು ಕೂಡ ಅವ್ರು ಒಪ್ಕೋತಾ ಇದ್ದಾರೆ. ಒಂದು ವೇಳೆ 5:30-6 ಗಂಟೆ ಹೊತ್ತಿಗೆನೆ ಅಂದರೆ ಜನಸಾಂದ್ರತೆ ಕೂಡ ಕಡಿಮೆ ಇತ್ತು, ಅನಸ್ತೇಷ್ಯ ಇದ್ದಿದ್ರೆ, ಅಂದರೆ 4 ಗನ್ಗಳಿದೆ ಅವ್ರ ಹತ್ರ, ಟೋಟಲ್ ಇರೋದೇ 4 ಗನ್ ನಾವು ಒಂದು ಪರಿಶೀಲಿಸಿದಾಗ. ಬಹುಶಃ ಇದನ್ನು ಕರ್ನಾಟಕದಲ್ಲಿ ಇರೋದೇ ಬಹುಶಃ 10 ಗನ್ ಅಂತ ಕಾಣಿಸುತ್ತೆ ಇಡೀ ಕರ್ನಾಟಕದಲ್ಲಿ. ಇದೇ ಇನ್ಸಿಡೆಂಟ್ ಏನಾದ್ರೂ ಹುಬ್ಳಿನಲ್ಲೋ ಆ ಕಡೆ ಎಲ್ಲಾದ್ರೂ ಆದ್ರೆ ಬಹುಶಃ ಜನಗಳಿಗೆ ಇದೆ ಅಧೋಗತಿ. ಯಾಕಂದ್ರೆ 4-5 ಗಂಟೆ ತನಕ ಗನ್ನೇ ಸಿಗ್ತಿರ್ಲಿಲ್ಲ. ಓಕೆ, ಟೋಟಲ್ ಕರ್ನಾಟಕದಲ್ಲಿ ಇರೋದೇ 10 ಗನ್ ಅಂತ ಹೇಳ್ತೀರಿ? ಅಷ್ಟು ತುಂಬಾ ಕಡಿಮೆ ಇದೆ, ಬಹುಶಃ 10 ಇರ್ಬೇಕು ನನ್ನ. ಅದು ನೀವು ನೋಡಿ, ಅದು ಗನ್ಗಳು ಅವನ್ನೆಲ್ಲ ಒಂದ್ ಪಂಪ್ ತಗೊಂಡೋಗಿ ಬ್ಲೋ ಹೊಡೆದು ಯಾವ್ದೋ ಓಬಿರಾಯನ್ ಕಾಲದ ಗನ್ಗಳು ಅವು. ಪಂಪಲ್ಲಿ ಬ್ಲೋ ಮಾಡಿ ಅದಕ್ಕೆ ಏರ್ ತುಂಬಿಟ್ಟು ಆಮೇಲೆ ಶೂಟ್ ಮಾಡ್ಬೇಕು ಅದನ್ನ. ಇವು ಮಾಡರ್ನ್ ಟ್ರಾಂಕ್ಯುಲೈಸಿಂಗ್ ಗನ್ಗಳಲ್ಲ ಇವು, ಯಾವ್ದೋ ಓಬಿರಾಯನ್ ಕಾಲದಿದೆ. ಅಂದ್ರೆ ನನ್ನ ದೃಷ್ಟಿನಲ್ಲಿ ಪ್ರತಿ ಒಂದ್ ಜಿಲ್ಲೆಗೆ, ಇವತ್ತು ಮೈಸೂರಿಗಾಯ್ತು, ಮೊನ್ನೆ ತುಮಕೂರಲ್ಲಾಯ್ತು, ಇದೇ ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ಆಗ್ಬೋದು. ಯಾಕೆ ಅಂತಂದ್ರೆ ಮೊದಲನೇದಾಗಿ ಮನುಷ್ಯ ಬರ್ತಾ ಕಾಡ್ ಹತ್ರಕ್ಕೆ ಹೋಗ್ತಾ ಇದ್ದಾನೆ, ಹ್ಯಾಬಿಟಾಟ್ ಕಮ್ಮಿ ಆಗ್ತಾ ಇದೆ, ಅಂದ್ರೆ ಅದಕ್ಕೆ ಬೇಕಾಗಿರೋ ನೈಜ ವಾತಾವರಣ ಕಡಿಮೆ ಆಗ್ತಾ ಇದೆ, ಪ್ರಾಣಿಗಳಿಗೆ ಇರೋದಕ್ಕೆ ಜಾಗ ಇಲ್ಲ. ಹಿಂಗಾಗಿ ಹಳೆ ಅವುಗಳ ಕಾರಿಡಾರ್ ಏನಂತೀವಿ ಅಂದ್ರೆ ಹಳೆ ಓಡಾಡ್ತಿದ್ದಂತ ರಸ್ತೆಗಳೇನಿದಾವೆ, ಆ ರಸ್ತೆಗಳಿಗೆಲ್ಲ ಈಗ ಊರುಗಳು ಬಂದ್ಬಿಟ್ಟಿದಾವೆ. ಹಿಂಗಾಗಿ ಅವು ಆ ರಸ್ತೆ ಮಾಮೂಲಿ ಓಡಾಡ್ತಿದ್ದಂತ ರಸ್ತೆ ಬಿಟ್ಟು ಡಿವಿಯೇಟ್ ಆಗಿ ಊರುಗಳೊಳಗಡೆ ಬರ್ತವೆ. ಊರುಗಳೊಳಗಡೆ ಬಂದಾಗ ಈ ತರ ಅನಾಹುತಗಳಾಗುತ್ತೆ. ಹೀಗಾಗಿ ಪ್ರತಿ ಒಂದು ಜಿಲ್ಲೆನಲ್ಲೂ ನನ್ನ ದೃಷ್ಟಿನಲ್ಲಿ ಅರಣ್ಯ ಇಲಾಖೆ ಈ ತರದ್ದು ಅಟ್ಲೀಸ್ಟ್ ಒಬ್ಬ ವೆಟರ್ನರಿ ಡಾಕ್ಟರ್ಗಳು ನೋಡಿ, ತುಂಬಾ ದುರದೃಷ್ಟ ಏನು ಅಂದ್ರೆ ನಮ್ಮ ಜಿಲ್ಲೆಗಳಲ್ಲಿ ಇರುವಂತ ಯಾವ ವೆಟರ್ನರಿ ಡಾಕ್ಟರ್ಗುನು ವನ್ಯಜೀವಿಗಳಿಗೆ ಡಾಟ್ ಕೊಟ್ಟು ಅಥವಾ ಪ್ರಜ್ಞೆ ತಪ್ಪಿಸಿ ಗೊತ್ತಿಲ್ಲ ಅವ್ರಿಗೆ. ಹಸು ದನ ಕರುಗಳಿಗೆ ಮಾಡ್ತಾರೆ ಖಂಡಿತ. ಹೀಗಾಗಿ ನಾಳೆ ಏನಾಗುತ್ತೆ ಅಂದ್ರೆ ಅಕಸ್ಮಾತ್ ಇವುಗಳಿಗೆ ಯಾವ್ದೋ ಊರಿಗೆ ಬಂದ್ರು ಅಲ್ಲಿ ಇವ್ರು ಎಕ್ವಿಪ್ ಆಗಿರ್ಲಿಲ್ಲ ಅಂದ್ರೆ ನನ್ನ ದೃಷ್ಟಿನಲ್ಲಿ ಅರಣ್ಯ ಇಲಾಖೆ ಒಂದು ಟ್ರೈನಿಂಗ್ ಕಂಡಕ್ಟ್ ಮಾಡ್ಬೇಕು ಇವ್ರಿಗೆಲ್ಲ. ಈ ತರ ಇನ್ಸಿಡೆಂಟ್ ಗಳಾದಾಗ ಬೇರೆ ಡಿಸ್ಟ್ರಿಕ್ಟ್ ಗಳಿಂದ ವೆಟರ್ನರಿ ಡಾಕ್ಟರ್ಗಳನ್ನ ಕರ್ಕೊಂಡೋಗಿ ತೋರಿಸ್ಬೇಕು, ಏನಾಗುತ್ತೆ, ಎಷ್ಟು ಡೋಸೇಜ್ ಕೊಡ್ತೀವಿ ಏನು ಅಂತೇಳಿ. ಹೀಗಾದಾಗ ಮಾತ್ರ ಇಡೀ ಕರ್ನಾಟಕದಲ್ಲಿರೋ ಎಲ್ಲಾ ಜಿಲ್ಲೆಗಳನ್ನು ಎಕ್ವಿಪ್ ಆಗ್ಬಹುದು. ಈಗ ಇನ್ಸಿಡೆಂಟ್ ಆಯ್ತು ಅಂತ ಅಟ್ಲೀಸ್ಟ್ ಇವಾಗಾದ್ರೂ ಅರಣ್ಯ ಇಲಾಖೆ ಎಚ್ಚೆತ್ತುಕೊಳ್ಬೇಕು. ಪ್ರತಿಯೊಂದು ಜಿಲ್ಲೆಗೆ ಒಬ್ಬರು ವೆಟರ್ನರಿ ಡಾಕ್ಟರ್ಗಳಿಗೆಲ್ಲ ಟ್ರೈನಿಂಗ್ ಕೊಡ್ಬೇಕು, ಮತ್ತೆ ಅಲ್ಲಿ ಎಕ್ವಿಪ್ಮೆಂಟ್ ಗಳನ್ನ ಒದಗಿಸ್ಬೇಕು. ಸುಮ್ನೆ ಇಲಾಖೆ ಬೇರೆ ನೋಡಿ ಗಿಡ ಮರಗಳು ಹಾಕೋದ್ರ ಜೊತೆಗೆ ಇದು ತುಂಬಾ ಮುಖ್ಯವಾದದ್ದು. ಗಿಡ ಒಂದ್ ಬಿದ್ದೋದ್ರೆ ಮತ್ತಾಕ್ಬೋದು, ಆದ್ರೆ ಆನೆ ಒಂದ್ ಸತ್ತೋದ್ರೆ ನಾವ್ ಯಾರು ಡೆಫಿನೆಟ್ಲಿ. ಮೂರ್ತಿ ಅವರೇ ಧನ್ಯವಾದ. ಸಾಕಷ್ಟು ಮಾಹಿತಿಗಳನ್ನು ನೀವು ನೀಡಿದ್ರಿ. ಮೂರ್ತಿ ಅವರು ಹೇಳೋ ಪ್ರಕಾರ ಈ ಆನೆಯ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದಾರೆ ಅವರು. ಆನೆಯ ತೂಕ, ಅದರ ವಯಸ್ಸು, ಇದಕ್ಕೆ ಸಂಬಂಧಪಟ್ಟ ರೀತಿಯಲ್ಲೇ ಇಂಜೆಕ್ಟ್ ಮಾಡಬೇಕಾಗತ್ತೆ ಅನ್ನುವಂಥದ್ದು. ಒಂದು ವೇಳೆ ಇಂಜೆಕ್ಟ್ ಮಾಡಿದ್ದು ಹೆಚ್ಚಾದರೆ ಆನೆ ಸಾಯುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು. ಸೊ ಹಾಗಾಗಿ ಅಲ್ಲಿ ಕುಕ್ಕರಳ್ಳಿ ಧೋಬಿಘಾಟ್ ಒಳಗಡೆ ಆನೆ ಏನು ಒಳಗೋಗಿದೆ, ಸೊ ಅದಕ್ಕೆ ತಕ್ಷಣ ಅಲ್ಲಿಗೆ ಧಾವಿಸಬೇಕು, ಆನೆಗೆ ಏನಾದರೂ ಆಗಿರ್ಬೋದು ಅನ್ನೋಂಥ ಒಂದು ಆತಂಕವನ್ನು ಕೂಡ ಮೂರ್ತಿಯವರು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹಾಗೆಯೇ ಅರಣ್ಯ ಸಚಿವ ವಿಜಯಶಂಕರ್ ಅವರ ಹೇಳಿದ ಮಾತಿಗೆ ಒಂದು ಪ್ರತಿಕ್ರಿಯೆ ಕೂಡ ಮೂರ್ತಿಯವರಿಂದ ವ್ಯಕ್ತವಾಯಿತು. ನಿಜ, ಇದರಲ್ಲಿ ಖಂಡಿತವಾಗ್ಲೂ ನಿಜಾಂಶ ಇದೆ ಮೂರ್ತಿಯವರ ಹೇಳಿದ ಮಾತಲ್ಲಿ. ಯಾಕೆಂತಂದರೆ ಅಷ್ಟು ದೊಡ್ಡ ಒಂದು ಮೃಗಾಲಯ ಮೈಸೂರಲ್ಲಿರುವಾಗ ಇಂಜೆಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಒಂದು ಅನಸ್ತೇಷ್ಯ ಇಲ್ಲದೇ ಇದ್ದದ್ದು ನಿಜವಾಗಲೂ ಇಷ್ಟು ದೊಡ್ಡ ಅನಾಹುತ ಆಗೋದಕ್ಕೂ ಒಂದು ಕಾರಣ ಅಂತ ಹೇಳ್ಬೋದು. ಈಗೊಂದು ಬ್ರೇಕ್ ನಂತರ ನಾವು ಮತ್ತೆ ಸುವರ್ಣ ನ್ಯೂಸ್ನಲ್ಲಿ ಮೈಸೂರಿನಿಂದ ಸಮಗ್ರ ಮಾಹಿತಿಯನ್ನು ನಮಗೆ ಹೊತ್ತು ತರ್ತೇವೆ. ಆನೆಗಳು ಯಾವ ರೀತಿ ನಿಯಂತ್ರಣಕ್ಕೆ ಬಂದಿಲ್ವೋ, ಏನೆಲ್ಲ ಆಯಿತು ಅನ್ನುವಂಥದ್ದು ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ. ಈಗ ಒಂದು ಬ್ರೇಕ್.